ಮೇಯ್ನಾಗೆ ಪನ್ನೀರ್ ಬೇಕು. ನಾನು ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ, ಮಾಡ್ಕೊಂಡಿದ್ದೀನಿ. ನೋಡ್ತೀನಿ. ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊತೀನಿ. ನಾನು ಆರಾಮಿದ್ದೀನಿ. ಪ್ರೀವಿಯಸ್ಲಿ ನಮ್ಮ ಮಮ್ಮಿ ಮಾಡಿರೋ ಮೈದಾ ರೊಟ್ಟಿ ನೋಡಿದ್ರಲ್ಲ, ಈಗ ನಾನು ಪನ್ನೀರ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಗೈಸ್, ಪನ್ನೀರ್ ಗ್ರೇವಿ ಎಲ್ಲ ಮಾಡ್ತಾಯಿದ್ದು. ಸೊ ಮೇಯ್ನಾಗೆ ಪನ್ನೀರ್ ಬೇಕು. ನಾನು ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ. ಸೊ ಇದನ್ನು ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಪನ್ನೀರ್ನ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಗೈಸ್, ಕರೆಂಟ್ ಹೋಗಿದೆ, ಮ್ಯಾರಿನೇಟ್ ಮಾಡ್ಕೊಳ್ಳೋಣ, ತೋರಿಸ್ತೀನಿ ಬನ್ನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊಳ್ಳಿ. ನಾನು ಚಿಕ್ಕ ಚಿಕ್ಕ ಕ್ಯೂಬ್ಸಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಮಾಡಿದ್ಮೇಲೆ ತೋರಿಸ್ತೀನಿ. ಗೈಸ್, ಈಗ ಪನ್ನೀರು ಕ್ಯೂಬ್ಸ್ ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನೋಡುವ. ಅರಿಶಿನ ಹಾಕ್ತಾಯಿದ್ದೀನಿ, ದೆನ್ ಚಿಲ್ಲಿ ಪೌಡರ್, ಉಪ್ಪು ಹಾಕ್ತಾಯಿದ್ದೀನಿ, ಗಾರ್ಲಿಕ್ ಪೇಸ್ಟ್, ಚಿಕ್ಕ ಗಾರ್ಲಿಕ್ ಪೇಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆದಮೇಲೆ ಈ ಥರ ಮ್ಯಾರಿನೇಟ್ ಆಗಿ ಬಾಣಲಿ ತೊಗೊಂಡು 2 ಟೇಬಲ್ ಸ್ಪೂನ್ ಆಫ್ ಆಯಿಲು 30 ಮಿನಿಟ್ಸ್ ಮ್ಯಾರಿನೇಟ್ ಆಗಿರಬೇಕು ಪನ್ನೀರ್ ಮಾಡ್ಕೊಂಡಿರೋದನ್ನ. ಅದು 30 ಮಿನಿಟ್ಸ್ ಆದಮೇಲೆ ಆಯಿಲ್ಗೆ ಹಾಕಿ ಫ್ರೈ ಮಾಡಿ, ಗೋಲ್ಡನ್ ಫ್ರೈ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಅದನ್ನು ಸೈಡಲ್ಲಿ ಎತ್ತಿಕ್ಕಿ. ಆ್ಯಂಡ್ ಅದಕ್ಕೆ ನಾನು ಸೇಮ್ ಇದೇ ಬಾಣಲಿನಲ್ಲಿ 2 ಟೇಬಲ್ ಸ್ಪೂನ್ ಆಫ್ ತುಪ್ಪ ಹಾಕ್ಕೊಳ್ತೀನಿ, ಜೀರಿಗೆ, ಪಲಾವ್ ಎಲೆ ಆದಮೇಲೆ ಬ್ಲ್ಯಾಕ್ ಕಲರ್ ಏಲಕ್ಕಿ ಬರುತ್ತೆ, ಅದನ್ನು ಹಾಕ್ಕೊತೀನಿ. ಗ್ರೀನ್ ಕಲರು ಹಾಕ್ಕೊಂಡಿದ್ದೀನಿ ಏಲಕ್ಕಿ. ದೆನ್ 2 ಲವಂಗ ಮತ್ತು ಸಿನಮನ್. ಸೊ ಇದನ್ನು ಇಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನಾನು 1 or 2 ಆನಿಯನ್ಸ್ ತೊಗೊಂಡಿದ್ದೀನಿ, ಅದನ್ನು ಸ್ಮಾಲ್ ಚಾಪ್ಸ್ ಮಾಡಿಕೊಂಡು ಚೆನ್ನಾಗಿ ಗೋಲ್ಡನ್ ಫ್ರೈ ಹಾಕಬೇಕು ಕಂಪ್ಲೀಟ್ಲಿ. ನಿಮಗೆ ಅದು ಗೋಲ್ಡನ್ ಫ್ರೈ ಆದಮೇಲೆ ಅದ್ರ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ದೆನ್ 1 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಹಾಕ್ತೀನಿ. ನಿಮ್ಗೆ ಖಾರ ಬೇಕು ಅಂದರೆ ಇನ್ನೊಂದು 1 ಟೇಬಲ್ ಸ್ಪೂನ್ ಹಾಕ್ಬೋದು. ಕೊರಿಯಾಂಡರ್ ಪೌಡರ್, ಕ್ಯೂಮಿನ್ ಪೌಡರ್ ಹಾಕ್ಕೊಂಡಿದ್ದೀನಿ. ದೆನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಇಷ್ಟನ್ನು ಹಾಕ್ಕೊಂಡಾದ್ಮೇಲೆ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ನಾನು 6 ಟೊಮ್ಯಾಟೋಸ್ ತೊಗೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಕಲರ್ ಬೇಕು ಅಂದರೆ 6 to 7 ತೊಗೋಬೋದು. ಅದ್ರ ಜೊತೆ ಕ್ಯಾರೆಟು ಹಾಕೋಬೋದು. ನಾನು ಸ್ಮಾಲ್ ಕ್ಯಾರೆಟು ಹಾಕ್ಕೊಂಡಿದ್ದೀನಿ ಅಡಿಷ್ನಲಾಗೆ. ಅದನ್ನು ಚೆನ್ನಾಗಿ ರುಬ್ಬಿ ಹಾಕ್ಕೊಂಡು ಇದು ಮಾಡಿದ್ದೀನಿ. ಕುದಿಯೋಕ್ಕೆ ಬಿಡಿ 5 to 10 ಮಿನಿಟ್ಸ್. ಕುದ್ದಾದ್ಮೇಲೆ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಹಾಗೆ ಇನ್ನು ಕುದೀತಾ ಇರ್ಬೇಕು, ನೀವು ನೋಡ್ತಿರ್ಬೋದು. ಕುದಿಯೋಕ್ಕೆ ಬಿಡಿ. ಕುದ್ದಾದ್ಮೇಲೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಜಾಸ್ತಿ ಹಾಕೋಬೇಡಿ, ಬಿಕಾಸ್ ಟೊಮೆಟೊದಲ್ಲಿ ಹುಳಿ ಇರುತ್ತೆ, ತಿರ್ಗಾ ನಿಮ್ಗೆ ಜಾಸ್ತಿ ಹುಳಿ ಆಗುತ್ತೆ. ಸೊ ಸ್ವಲ್ಪ ಮೊಸರು ಹಾಕ್ಕೊಂಡು ನಿಮಗೆ ನೀರು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 1 ಲೋಟದಲ್ಲಿ ಅದರಲ್ಲಿ ಅರ್ಧ ತೊಗೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದ್ದಾದ್ಮೇಲೆ ಪನ್ನೀರ್ ನಾವೇನು ಫ್ರೈ ಮಾಡ್ಕೊಂಡಿದ್ವೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಾದಮೇಲೆ ಅಗೇನ್ ಲಿಡ್ ಕ್ಲೋಸ್ ಮಾಡಿ 5 to 10 ಮಿನಿಟ್ಸ್ ಕುದಿಯೋಕ್ಕೆ ಬಿಡಿ. ಕುದ್ದಿದ ನಂತರ ಎಣ್ಣೆಲ್ಲ ಬಿಟ್ಕೊಳ್ಳೋದಾಗತ್ತೆ. ಸೊ ನೀವು ನೋಡ್ತಿರ್ಬೋದು. ಸೊ ಅಗೇನ್ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪನ್ನೀರ್ ಗ್ರೇವಿ ರೆಡಿಯಾಗಿರುತ್ತೆ. ನಿಮ್ಮ ಹತ್ರ ಕೊತ್ತಂಬರಿ ಇದೆ, ಕೊತ್ತಂಬರಿ ಅದು ಉಳಿಸ್ಬೋದು, ಅಥವಾ ಕಸ್ತೂರಿ ಮೇಥಿ ಇದ್ದರೆ ಕಸ್ತೂರಿ ಮೇಥಿ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಪನ್ನೀರ್ ಗ್ರೇವಿ ಇಸ್ ರೆಡಿ.